ಹಲೋ, ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನಲ್ ಜೆ.ಎಸ್ ಜ್ಞಾನ್ ಹಬ್ಗೆ ಸ್ವಾಗತ. ಇಂದು ನಾವು ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ 10ನೇ ತರಗತಿಯ ಮೊದಲನೆಯ ಪಾಠವಾದಂತಹ ಶಬರಿ ಈ ಪಾಠದ ಪ್ರಶ್ನೋತ್ತರಗಳ ಕಡೆಗೆ ಗಮನ ಕೊಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ ಮತ್ತು ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಮತ್ತು ದಯವಿಟ್ಟು ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. ನೀವು ಈ ವಿಡಿಯೋವನ್ನು ಸಂಪೂರ್ಣ ವಾಚ್ ಮಾಡಿದ್ರೆ ನೀವು ಪರೀಕ್ಷೆಯಲ್ಲಿ ಈ ಪಾಠಕ್ಕೆ ಕೇಳಿರುವಂತಹ ಪ್ರಶ್ನೆ ಉತ್ತರಗಳನ್ನು ಅತ್ಯಂತ ಸುಲಭವಾಗಿ ನೆನಪು ಮಾಡಿಕೊಂಡು ಬರೆಯಬಹುದು. ಹಾಗಾದರೆ ಶುರು ಮಾಡೋಣ. ಶಬರಿ. ಈ ಶಬರಿ ಪಾಠದ ಕೃತಿಕಾರರ ಬಗ್ಗೆ ತಿಳ್ಕೊಳ್ಳೋಣ. ಕೃತಿಕಾರರ ಪರಿಚಯ. ಪೂತಿನ ಇವರ ಕಾವ್ಯನಾಮದಿಂದ, ಪೂತಿನ ಎನ್ನುವ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಪುರೋಹಿತ ತಿರುನಾರಾಯಣಯ್ಯಂಗಾರ್ಯ ನರಸಿಂಹಾಚಾರ್ಯ ಇವರು ಕ್ರಿಸ್ತಶಕ 1905ರಿಂದ 1998ರವರೆಗೆ ಇವರ ಕಾಲಾವಧಿ. ಇವರು ಮಂಡ್ಯ ಜಿಲ್ಲೆಯ ಮೇಲ್ಕೋಟೆಯವರು. ಇವರ ಗೀತನಾಟಕ, ಇವರ ಪ್ರಾತಿನಿಧಿಕ ಪ್ರಕಾರ ಅಹಲ್ಯೆ, ಶಬರಿ, ವಿಕಟ ವಿಜಯ, ಹಂಸದಮಯಂತಿ ಮತ್ತು ಇತರ ರೂಪಕಗಳು, ಹಣತೆ, ರಸ ಸರಸ್ವತಿ, ಗಣೇಶ ದರ್ಶನ, ಶಾರದಯಾಮಿನಿ, ಶ್ರೀಹರಿ ಚರಿತೆ, ರಥಸಪ್ತಮಿ ಇವರ ಪ್ರಮುಖ ಕೃತಿಗಳಾಗಿವೆ. ಹಂಸದಮಯಂತಿ ಮತ್ತು ಇತರ ರೂಪಕಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಶ್ರೀಹರಿ ಚರಿತ್ರೆ ಕಾವ್ಯ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ. ಮೈಸೂರು ವಿಶ್ವವಿದ್ಯಾನಿಲಯ ಇವರಿಗೆ ಗೌರವ ಡಿಲೈಟ್ ಪದವಿ ನೀಡಿ ಗೌರವಿಸಿದೆ. ಮತ್ತು ಚಿಕ್ಕಮಗಳೂರಿನಲ್ಲಿ 1981ರಲ್ಲಿ ಸಮಾವೇಶಗೊಂಡ 53ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರು ಆಗಿದ್ದರು. ಓಕೆ, ಇದರ ಆಶಯ ಶಬರಿ ಗೀತ ನಾಟಕ ರಾಮಾಯಣ ಗೀತ ಕಾವ್ಯವನ್ನು ಆಧರಿಸಿದೆ. ತನ್ನ ಆರಾಧ್ಯ ಪುರುಷನ ದರ್ಶನದಿಂದ ಕೃತಾರ್ಥಳಾಗಿರುವ ಭಾವನೆಯಿಂದ ಶಬರಿ ಶ್ರೀರಾಮಗೆ ಹಂಬಲಿಸಿ ಕಾತುರಳಾಗಿರ್ತಾಳೆ. ಶ್ರೀರಾಮನ ದರ್ಶನ ಆಕೆಗೆ ಧನ್ಯತೆಯನ್ನು ತಂದುಕೊಡುತ್ತದೆ. ರಾಮಲಕ್ಷ್ಮಣರನ್ನು ಆದರ ಆತಿಥ್ಯದಿಂದ ಸತ್ಕರಿಸಿ ಗೌರವಿಸಿದ ಶಬರಿ ತನ್ನ ಬಾಳಿನ ಹಂಬಲ ತೀರಿಸಿದ ನಂತರ ಬಾಳು ಅರ್ಥಹೀನವೆಂದು ಭಾವಿಸಿ ಮುಕ್ತಿಗಾಗಿ ಪ್ರಯತ್ನಿಸಿದಾಗ ಸಂವೇದನೆಗೆ ಒಳಗಾಗುತ್ತಾಳೆ. ಶಬರಿಯ ಮುಗ್ಧತೆ, ಶ್ರೀರಾಮನ ಸರಳ ಸಜ್ಜನಿಕೆ, ಹಿತ ಮಿತ ಮೃದು ವಚನ, ಲಕ್ಷ್ಮಣನ ವಿನಯದ ಸಹಚರತೆ ಮನೋಜ್ಞವಾಗಿ ಇಲ್ಲಿ ಮೂಡಿಬಂದಿದೆ. ಆಕರ. ಪೂತಿನ ವಿರಚಿತ ಶಬರಿ ಗೀತನಾಟಕವನ್ನು ಶ್ರೀರಂಗ ಮತ್ತು ಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕಗಳು ಕೃತಿಯಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಲಾಗಿದೆ. ಈಗ ಅಭ್ಯಾಸಗಳ ಕಡೆ ಗಮನ ಕೊಡೋಣ. ಅಭ್ಯಾಸ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯದು, ಶ್ರೀರಾಮನ ತಂದೆ ಹೆಸರೇನು? ಶ್ರೀರಾಮನ ತಂದೆ ಹೆಸರು ದಶರಥ. ಎರಡನೇದು, ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದಳು? ಶ್ರೀರಾಮನಿಗೆ ಸಮರ್ಪಿಸಲೆಂದು ಶಬರಿಯು ತಳಿರು ಹೂಗಳು, ಸವಿಯಾದ ಹಣ್ಣು ಹಂಪಲುಗಳು, ಮೊಸರು, ತುಪ್ಪ, ನೀರು, ಜೇನುತುಪ್ಪ, ಸಕ್ಕರೆ ಮಿಶ್ರಿತವಾದ ಪಾನೀಯ, ಮಧುಪರ್ಕವನ್ನು ಸಂಗ್ರಹಿಸಿದಳು. ಮೂರನೇ ಪ್ರಶ್ನೆ, ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು? ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ. 4, ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು? ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗುವಂತೆ ಸೂಚಿಸಿದವನು ಧನು. 5ನೇದು, ಶಬರಿ ಗೀತನಾಟಕದ ಕರ್ತೃ ಯಾರು? ಉತ್ತರ, ಶಬರಿ ಗೀತನಾಟಕ ರಚಿಸಿದವರು ಪೂತಿ ನರಸಿಂಹಾಚಾರ್ಯ ಎನ್ನುವರು. ಕೊಟ್ಟಿರೋ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. 1, ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು? ರಾಮನು, ಗಿರಿವನಗಳೇ, ನಿಮ್ಮನ್ನು ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ಭೂಜಾತೆ, ನನ್ನ ಮನದಾಸೆಯ ಸಲ್ಲಿಸುವ ಬಳ್ಳಿ ಸುಂದರಿ ಸೀತೆ ನನಗೆ ಸಿಕ್ಕುತ್ತಾಳೆಯೇ? ಅವಳು ಎಲ್ಲಿರುವಳೆಂಬುದನ್ನು ನೀವು ಯಾರೂ ತಿಳಿದಿಲ್ಲವೇ? ಅವಳು ನನಗೆ ದೊರೆಯುತ್ತಾಳೆಯೇ? ಇಲ್ಲವೇ? ನಿಮ್ಮನ್ನು ಪ್ರಾರ್ಥಿಸುತ್ತೇನೆ, ದಯಮಾಡಿ ಹೇಳಿ ಎಂದು ರಾಮನು ಗಿರಿವನಗಳನ್ನು ಕೇಳಿಕೊಂಡನು. 2, ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು? ಉತ್ತರ, ಅಣ್ಣ ಸಹಿಸಿಕೋ,
ಸೂರ್ಯನಂತೆ ಕಾಂತಿಗುಂದಿದರೆ ಆ ಕಾಂತಿಗೆ ಸ್ಥಳ ಎಲ್ಲಿದೆ? ಸೂರ್ಯನೇ ಕಾಂತಿಗುಂದಿದರೆ ಆ ಕಾಂತಿಗೆ ಸ್ಥಳ ಎಲ್ಲಿದೆ? ರಾಮನೇ ಹೆದರಿದರೆ ಯಾರು ಸ್ಥಿರವಾಗಿ ನಿಲ್ಲಬಲ್ಲರು? ನೀನು ಸೂರ್ಯನಂತಿರುವವನು, ಗುಂದಬೇಡ, ಧೈರ್ಯ ತಂದುಕೋ ಎಂದು ಲಕ್ಷ್ಮಣನು ಅಣ್ಣನನ್ನು ಸಮಾಧಾನಪಡಿಸುತ್ತಾನೆ. 3. ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು? ರಾಮನ ಸ್ವಾಗತಕ್ಕಾಗಿ ಶಬರಿಯು ಹೊಸದಾದ ಚಿಗುರು, ಹೂವು, ಹಣ್ಣು, ಹಂಪಲುಗಳನ್ನು ಸಂಗ್ರಹಿಸಿದಳು. ಸಿಹಿಯಾದ ಹಣ್ಣುಗಳನ್ನು, ಪರಿಮಳ ಬೀರುವ ಹೂಗಳನ್ನು, ಮಧುಪರ್ಕಗಳನ್ನು ಆಕೆ ರಾಮನಿಗಾಗಿ ಅಣಿಯಾಗಿರಿಸಿದ್ದಳು. ಹೂವಿನ ಹಾರವನ್ನು ತಯಾರಿಸಿದ್ದಳು. 4. ಶಬರಿಯು ರಾಮಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ. ಅಥವಾ ರಾಮಲಕ್ಷ್ಮಣರನ್ನು ಶಬರಿ ಹೇಗೆ ಸತ್ಕರಿಸಿದಳು? ಶಬರಿ ಬಾಗಿಲಿನಲ್ಲಿ ಬಂದು ನಿಂತ ರಾಮಲಕ್ಷ್ಮಣರನ್ನು ಕಂಡೊಡನೆ ಶಬರಿಗೆ ಬೆರಗಾಯಿತು. ರಾಮನ ಸಮೀಪಕ್ಕೆ ಹೋಗಿ ಆತನ ಮೈಮುಟ್ಟಿ ಪಾದಗಳಿಗೆ ನಮಸ್ಕರಿಸಿ ಕೈಯನ್ನು ಕಣ್ಣಿಗೊತ್ತಿಕೊಂಡಳು. ಆನಂದಾಶ್ರುಗಳನ್ನು ಸುರಿಸಿದಳು. ಏನೂ ಸಿದ್ಧತೆ ಮಾಡಿಕೊಂಡಿಲ್ಲ. ನೆನ್ನೆಯ ದಿನವಿದ್ದಷ್ಟು ಈ ದಿನ ಒಳ್ಳೆಯದಾಗಿಲ್ಲ ಎನ್ನುತ್ತಾ ಸುಗಂಧದ ಹೂಮಾಲೆಗಳನ್ನು ಕೊರಳಿಗೆ ಹಾಕಿದಳು. ಇಷ್ಟೊಂದು ರುಚಿಕರ ಹಣ್ಣು ಜಗತ್ತಿನಲ್ಲೇ ಇಲ್ಲವೆನ್ನುತ್ತಾ ಇದನ್ನು ನಿಮಗಾಗಿಯೇ ತಂದಿರುವೆನು ಎನ್ನುತ್ತಾ ಅವರ ಕೈಯಲ್ಲಿಟ್ಟು ರಾಮಲಕ್ಷ್ಮಣರನ್ನು ಸತ್ಕರಿಸಿದಳು. ಹೀಗೆ ಶಬರಿ ರಾಮಲಕ್ಷ್ಮಣರನ್ನು ಉಪಚರಿಸಿದಳು. 5. ಆತಿಥ್ಯ ಸ್ವೀಕರಿಸಿದ ರಾಮಲಕ್ಷ್ಮಣರು ಶಬರಿಗೆ ಏನು ಹೇಳಿದರು? ಆತಿಥ್ಯ ಸ್ವೀಕರಿಸಿದ ರಾಮಲಕ್ಷ್ಮಣರು, ನಿನ್ನ ಉಪಚಾರದಿಂದ ನಾವು ಸಂತೋಷ ಹೊಂದಿದ್ದೇವೆ. ನಿನ್ನ ಈ ಸುಖದಲ್ಲಿ ನಾವು ಸಂತಸ ಪಡುತ್ತಿದ್ದೇವೆ. ಕಾಡಿನಲ್ಲಿ ಈ ಬಗೆಯ ಅನುಭವವನ್ನು ಪಡೆದ ಭಾಗ್ಯಕ್ಕಾಗಿ ನಿನಗೆ ಋಣಿಯಾಗಿದ್ದೇವೆ. ನಮ್ಮ ಅಯೋಧ್ಯೆಯ ಅರಮನೆಯಲ್ಲೂ ಇದಕ್ಕಿಂತ ಹೆಚ್ಚಿನದೇನೂ ದೊರಕುವುದಿಲ್ಲ. ಇದು ಕಾಡು, ನಾವು ಕಾಡಿನಲ್ಲಿದ್ದೇವೆ ಎನ್ನುವುದೇ ಮರೆಯುವಂತಾಗಿದೆ. ಇದೇ ನಮ್ಮ ಮನೆ, ನೀನೇ ನಮ್ಮ ತಾಯಿ ಎಂದು ಭಾವಿಸಿದ್ದೇವೆ ಎಂದು ಶಬರಿಗೆ ಹೇಳಿದರು. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. 1. ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ. ಅಥವಾ ಶ್ರೀರಾಮನ ಆಗಮನದಿಂದ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ. ಶಬರಿಯು ಮತಂಗ ಮಹರ್ಷಿಗಳ ಸೂಚನೆಯಂತೆ ಶ್ರೀರಾಮನ ಆಗಮನವನ್ನೇ ನಿರೀಕ್ಷಿಸುತ್ತಾ ದಿನದಿನವೂ ಅವನನ್ನು ಸ್ವಾಗತಿಸಿ ಉಪಚರಿಸಲು ಹೊಸ ಹೊಸ ಹಣ್ಣು ಹೂಗಳನ್ನು ಸಂಗ್ರಹಿಸುತ್ತಾ ಕಾಲ ಕಳೆಯುತ್ತಿದ್ದಳು. ಈ ನಿರೀಕ್ಷೆಯಲ್ಲಿಯೇ ಆಕೆ ಮುದುಕಿಯಾದಳು. ರಾಮನು ಬರುವನೋ ಇಲ್ಲವೋ, ತನಗೆ ಅವನನ್ನು ಕಾಣುವ ಸತ್ಕರಿಸುವ ಅದೃಷ್ಟವಿದೆಯೋ ಇಲ್ಲವೋ ಎನ್ನುವ ಚಿಂತೆ ಅವಳನ್ನು ಕಾಡತೊಡಗಿತು. ಆಕೆ ಹಾಗೆ ಅವನ ನಿರೀಕ್ಷೆಯಲ್ಲಿರುವಾಗಲೇ ಸೀತಾ ವಿಯೋಗದಿಂದ ಶೋಕತಪ್ತನಾದ ಶ್ರೀರಾಮ ಲಕ್ಷ್ಮಣರೊಡನೆ ಧನುವಿನ ಮಾರ್ಗದರ್ಶನದಂತೆ ಮತಂಗಾಶ್ರಮಕ್ಕೆ ಬಂದು ಶಬರಿಯ ಹಂಬಲವನ್ನು ಆಲಿಸುತ್ತಾರೆ. ಅವಳಿಗೆ ಕಾಣಿಸಿಕೊಳ್ಳುತ್ತಾನೆ. ತಾನು ಬಹುಕಾಲದಿಂದ ನೋಡಲು ಬಯಸಿದ್ದ ರಾಮ ಅವನೇ ಎಂದು ತಿಳಿದ ಶಬರಿ ಬೆರಗಿನಿಂದ ಮೈಮರೆಯುತ್ತಾಳೆ. ಎಚ್ಚೆತ್ತು ಅವನನ್ನು ಮುಟ್ಟಿ ಕಾಲಿಗೆ ಎರಗಿ ಕಣ್ಣಿಗೆ ಒತ್ತಿಕೊಂಡು ಆನಂದಾಶ್ರುಗಳನ್ನು ಸುರಿಸುತ್ತಾಳೆ. ಕಟ್ಟಿಟ್ಟ ಹೂವಿನ ಹಾರವನ್ನು ಅವನ ಕೊರಳಿಗೆ ಹಾಕಿ ನಲಿಯುತ್ತಾಳೆ. ಇಷ್ಟು ರುಚಿಯಾದ ಹಣ್ಣು ಇನ್ನೆಲ್ಲೂ ಇಲ್ಲವೆನ್ನುತ್ತಾ ಅವನಿಗೆ ಹಣ್ಣುಗಳನ್ನಿತ್ತು ಸತ್ಕರಿಸುತ್ತಾಳೆ. ರಾಮಲಕ್ಷ್ಮಣರು ಅವಳ ಸೇವೆಯಿಂದ ತೃಪ್ತರಾಗಿ ನಸು ನಕ್ಕಾಗ ಸಂತೋಷದಿಂದ ಕುಣಿಯುತ್ತಾಳೆ. ಗುರುಗಳು ನೀಡಿದ ವರ ಇಂದು ಫಲಿಸಿದೆ. ಅವರನ್ನು ಪೂಜಿಸಿದ ತೃಪ್ತಿ ನನಗೆ ಈ ದಿನ ಲಭಿಸಿದೆ. ರಾಮಲಕ್ಷ್ಮಣರನ್ನು ನೋಡಿದ ಅದೃಷ್ಟವಂತೆ ತಾನು. ಈ ದಿನ ನನ್ನೆಲ್ಲ ಚಿಂತೆಗಳು ಹಿಂಗಿದವು ಎಂದು ಶಬರಿಯು ಮನಸ್ಸಮಾಧಾನದೊಂದಿಗೆ ಆತ್ಮಾನಂದವನ್ನು ಅನುಭವಿಸುತ್ತಾಳೆ. ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ? ಮಾತಂಗಾಶ್ರಮದ ಪರ್ಣ
ಕುಟಿಯಲ್ಲಿ ಶಬರಿ ಶ್ರೀರಾಮನ ಆಗಮನವನ್ನೇ ನಿರೀಕ್ಷಿಸುತ್ತಾ ಅವನ ಚಾರಿತ್ರವನ್ನೇ ಚಿಂತಿಸುತ್ತಾ ಅವನ ಸ್ವಾಗತಕ್ಕಾಗಿ ಹಣ್ಣು ಹೂಗಳನ್ನು ಅಣಿಮಾಡುತ್ತಿದ್ದಳು. ಆಗ ಬಾಗಿಲಿನಲ್ಲಿ ನಿಂತು, ಅಮ್ಮ, ನನಗಿಲ್ಲಿ ಆಸರೆ ದೊರಕುವುದೇ ಎಂದು ಶ್ರೀರಾಮ ಕೇಳಿದಾಗ ತಿರುಗಿನಾಡದಾಗ ಶಬರಿ ಚಕಿತಳಾಗುತ್ತಾಳೆ. ಅವರು ರಾಮ ಲಕ್ಷ್ಮಣರೆಂದು ತಿಳಿದು ಅವರ ಹತ್ತಿರ ಹೋಗಿ ಮುಟ್ಟಿ ಮುಟ್ಟಿ ನೋಡುತ್ತಾಳೆ. ಕಾಲಿಗೆ ಬೀಳುತ್ತಾಳೆ. ಸಂತಸದ ಕಣ್ಣೀರು ಸುರಿಸುತ್ತಾಳೆ. ಬನ್ನಿ ಬನ್ನಿ ಎಂದು ಕರೆಯುತ್ತಾಳೆ. ಅಯ್ಯೋ, ಯಾವ ಸಿದ್ಧತೆಯೂ ಆಗಿಲ್ಲ. ತಂದಿರುವ ವಸ್ತುಗಳು ನಿನ್ನೆಯ ದಿನದಷ್ಟು ಚೆನ್ನಾಗಿಲ್ಲವೆಂದು ನಡುಗುವ ಧ್ವನಿಯಲ್ಲಿ ನುಡಿಯುತ್ತಾಳೆ. ತಾನು ಮನಸ್ಸಿನಲ್ಲಿ ಯೋಚಿಸಿಕೊಂಡಂತೆಯೇ ಪರಿಮಳದ ಹಣ್ಣು ಇನ್ನೆಲ್ಲೂ ಸಿಕ್ಕುವುದಿಲ್ಲ. ಇವು ಅಂಥ ರುಚಿ ಇರುವ ಹಣ್ಣುಗಳು ಎನ್ನುತ್ತಾ ತಾನೇ ಅವರ ಕೈಗಳಿಗೆ ಕೊಡುತ್ತಾಳೆ. ತೃಪ್ತರಾಗಿ ರಾಜಕುಮಾರರು ನಸುನಕ್ಕುವುದನ್ನು ನೋಡಿ ತಾನು ಕೃತಾರ್ಥೆ ಎಂದು ಭಾವಿಸಿ ಸಂತೋಷ ಪಡುತ್ತಾಳೆ. ಹೀಗೆ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ವರ್ಣಿತವಾಗಿದೆ. 3. ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ? ಅಥವಾ ತಾಳಿದವನು ಬಾಳಿಯಾನು ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ? ವಿವರಿಸಿ. ಶಬರಿ ಮತಂಗ ಮುನಿಗಳ ಶಿಷ್ಯೆ. ಅವರ ಸೂಚನೆಯಂತೆ ಶ್ರೀರಾಮನಿಗಾಗಿ ಹಗಲು ರಾತ್ರಿ ಕಾಯುತ್ತಿದ್ದಳು. ಶ್ರೀರಾಮನನ್ನು ಕಂಡು ಅವನನ್ನು ಸತ್ಕರಿಸಿದ ನಂತರ ನಿನಗೆ ಮುಕ್ತಿ ಲಭಿಸುತ್ತದೆ ಎಂದು ಹೇಳಿದ ಗುರುಗಳ ಮಾತನ್ನು ನಂಬಿದ ಆಕೆ ಶ್ರೀರಾಮನಿಗಾಗಿ ಅನುದಿನವೂ ಕಾಯುತ್ತಿದ್ದಳು. ದಿನಗಳು ಹೊಸ ಹೊಸ ಹೂಗಳನ್ನು ಅವನ ಸತ್ಕಾರಕ್ಕೆಂದು ಸಂಗ್ರಹಿಸುತ್ತಿದ್ದಳು. ಅವನು ಬಾರದೆ ಅವು ಬಾಡಿ ಕೊಳೆತು ಹೋದಾಗ ಮತ್ತೆ ಹೊಸದಾಗಿ ಅವುಗಳನ್ನು ತರುತ್ತಿದ್ದಳು. ಬೇಸರ ಪಡುತ್ತಿರಲಿಲ್ಲ. ಅವಳಲ್ಲಿ ಶ್ರದ್ಧೆ ಇತ್ತು, ಛಲವಿತ್ತು, ಗುರುಗಳ ಮಾತಿನಲ್ಲಿ ಪೂರ್ಣ ನಂಬಿಕೆ ಇತ್ತು. ಸೀತೆಯನ್ನು ಕಳೆದುಕೊಂಡು ವ್ಯಥೆಯಲ್ಲಿ ಅವಳನ್ನು ಹುಡುಕುತ್ತಾ ಹೊರಟ ಶ್ರೀರಾಮ ಲಕ್ಷ್ಮಣರು ಹಾದಿಯಲ್ಲಿ ಕಬಂಧನ ಕೈಗಳೊಳಗೆ ಸೆರೆ ಸಿಕ್ಕವಂತಾಯಿತು. ಆ ಕೈಗಳನ್ನು ಕತ್ತರಿಸಿದಾಗ ಕಬಂಧನು ಶಾಪದಿಂದ ಮುಕ್ತನಾಗಿ ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗುವಂತೆ ಸೂಚಿಸುತ್ತಾರೆ. ಅಲ್ಲಿರುವ ಶಬರಿಯನ್ನು ಕಾಣುವಂತೆ ಹೇಳುತ್ತಾನೆ. ಹೀಗಾಗಿ ರಾಮಲಕ್ಷ್ಮಣರು ಮತಂಗಾಶ್ರಮಕ್ಕೆ ಬರುತ್ತಾರೆ. ಶಬರಿಯನ್ನು ಕಂಡು ಅವಳ ಆದರ ಸತ್ಕಾರಗಳನ್ನು ಸ್ವೀಕರಿಸಿ ಅವಳನ್ನು ಹರಸುತ್ತಾರೆ. ಹೀಗೆ ಶ್ರೀರಾಮ ದರ್ಶನಕ್ಕಾಗಿ ಕಾದು ಕುಳಿತಿದ್ದ ಶಬರಿಗೆ ರಾಮದರ್ಶನವಾದದ್ದು ತಾಳಿದವನು ಬಾಳಿಯಾನು ಹಾಗೂ ನಂಬಿ ಕೆಟ್ಟವರಿಲ್ಲ ಎನ್ನುವ ಮಾತು ನಿಜವಾಗುತ್ತದೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. 1. ಆವುದಿ ಮರುಳು ನಮ್ಮೆಡೆಗೆ ಬರುತ್ತಿಹುದು. ಆವುದಿ ಮರುಳು ನಮ್ಮೆಡೆಗೆ ಬರುತ್ತಿಹುದು. ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ಪೂತಿ ನರಸಿಂಹಾಚಾರ್ಯ ವಿರಚಿತ ಶಬರಿ ಗೀತ ನಾಟಕವನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕಗಳು ಎಂಬ ಕೃತಿಯಿಂದ ಆರಿಸಿದ ಶಬರಿ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ರಾಮಲಕ್ಷ್ಮಣರು ಧನುವು ಸೂಚಿಸಿದಂತೆ ಮತಂಗಾಶ್ರಮದ ಬಳಿಗೆ ಬರುತ್ತಾರೆ. ತಲೆ ಕಂಕುಳು, ಕೈಗಳಲ್ಲಿ ಹಣ್ಣು ಹಂಪಲು ಹೂವು ತಳಿರುಗಳನ್ನು ಹಿಡಿದು ಬರುವ ಶಬರಿಯನ್ನು ದೂರದಿಂದಲೇ ನೋಡುತ್ತಾರೆ. ಆಕೆಯ ಜಡೆಗಟ್ಟಿದ ತುರುಬು, ಹೂವು ಹಣ್ಣು ಎಲೆಗಳನ್ನು ಹಿಡಿದ ರೀತಿ, ಅವಳ ವಯಸ್ಸು ವರ್ತನೆಗಳನ್ನು ಕಂಡ ರಾಮನಿಗೆ ಅವಳು ಯಾರೋ ಹುಚ್ಚಿ ಇರಬೇಕು ಎನಿಸುತ್ತದೆ. ಈ ಸಂದರ್ಭದಲ್ಲಿ ಶ್ರೀರಾಮನು ಲಕ್ಷ್ಮಣನಿಗೆ ಈ ಪ್ರಶ್ನೆಯನ್ನು ಕೇಳುತ್ತಾನೆ. ಸ್ವಾರಸ್ಯ: ಜಿಂಕೆಯೆಂದು ಹಿಡಿಯಲು ಹೋದಾಗ ಅದು ರಾಕ್ಷಸನಾಗುವುದು. ಉದರ ಮುಖನ ಕೈಯನ್ನು ಕತ್ತರಿಸಿದಾಗ ಅವನು ಗಂಧರ್ವನಾಗುವುದು.
ಆತನು ಗಂಧರ್ವನಾಗುವುದು ಮುಂತಾದ ಅಸಹಜ ಘಟನೆಗಳನ್ನು ಕಂಡ ರಾಮನು ಮುದುಕಿಯಾದ ಶಬರಿಯನ್ನು ಹುಚ್ಚಿರಬೇಕೆಂದು ಭಾವಿಸಿ ಭಯಗೊಳ್ಳುವುದು ಸಹಜವಾಗಿದೆ. ಹಾವನ್ನು ಕಂಡು ಹೆದರಿದವನಿಗೆ ಹಗ್ಗವು ಹಾವಾಗಿಯೇ ತೋರುತ್ತದೆ. 2. ನಾಚುತಿಹನಿ ಪೂಜ್ಯಯಿ ನಲುಮೆಯಿಂದ. ಆಯ್ಕೆ. ಪ್ರಸ್ತುತ ವಾಕ್ಯ ಅನುಭೂತಿ ನರಸಿಂಹಾಚಾರ್ ವಿರಚಿತ ಶಬರಿ ಗೀತನಾಟಕವನ್ನು ಶ್ರೀರಂಗ ಮತ್ತು ನಾಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕಗಳು ಎಂಬ ಕೃತಿಯಿಂದ ಆರಿಸಿದ ಶಬರಿ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮತಂಗಾಶ್ರಮಕ್ಕೆ ಬಂದ ರಾಮಲಕ್ಷ್ಮಣರು ದೂರದಿಂದಲೇ ಶಬರಿಯನ್ನು ನೋಡಿ ಯಾರೋ ಹುಚ್ಚಿ ಇರಬೇಕೆಂದು ತಿಳಿಯುತ್ತಾರೆ. ಮರೆಯಲ್ಲಿ ನಿಲ್ಲುತ್ತಾರೆ. ಅವಳಾಡುವ ಮಾತುಗಳನ್ನು ಕೇಳುತ್ತಾರೆ. ಆಗ ರಾಮನು ಕಬಂದನು ಹೇಳಿದ ಶಬರಿ ಈಕೆ. ನನ್ನಿಂದ ಇವಳಿಗೆ ಯಾವ ಉಪಕಾರವೂ ಆಗಿಲ್ಲ. ಆದರೂ ನನ್ನನ್ನು ಅತಿ ಪ್ರೀತಿಯಿಂದ ಸ್ಮರಿಸುತ್ತಿದ್ದಾಳೆ. ಈಕೆಯ ಈ ಪ್ರೀತಿಯನ್ನು ಕಂಡು ನನಗೆ ನಾಚಿಕೆಯಾಗುತ್ತಿದೆ ಎನ್ನುತ್ತಾನೆ. ಸ್ವಾರಸ್ಯ: ಉಪಕಾರ ಮಾಡಿದವರನ್ನು ಉಪಕಾರ ಪಡೆದವರು ಸ್ಮರಿಸಬೇಕಾದುದು ಸಹಜವಾದುದು. ತಾನು ಅಪರಿಚಿತ, ಯಾವ ಉಪಕಾರವನ್ನೂ ಆಕೆಗೆ ಮಾಡಿಲ್ಲ. ಹಾಗಿದ್ದರೂ ಆಕೆ ನನ್ನನ್ನು ನೆನೆಯುತ್ತಿದ್ದಾಳೆ. ಅವಳ ಈ ವರ್ತನೆಯು ನನಗೆ ನಾಚಿಕೆಯನ್ನುಂಟು ಮಾಡುತ್ತಿದೆ ಎಂದು ರಾಮ ಭಾವಿಸುವುದು ಸ್ವಾರಸ್ಯಕರವಾಗಿದೆ. 3. ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ. ಆಯ್ಕೆ. ಪ್ರಸ್ತುತ ವಾಕ್ಯ ಅನುಭೂತಿ ನರಸಿಂಹಾಚಾರ್ಯ ವಿರಚಿತ ಶಬರಿ ಗೀತನಾಟಕವನ್ನು ಶ್ರೀರಂಗ ಮತ್ತು ನಾಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕಗಳು ಎಂಬ ಕೃತಿಯಿಂದ ಆರಿಸಿದ ಶಬರಿ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಧನುವಿನ ಸೂಚನೆಯಂತೆ ರಾಮಲಕ್ಷ್ಮಣರು ಮತಂಗಾಶ್ರಮವನ್ನು ಹುಡುಕಿಕೊಂಡು ಬರುತ್ತಾರೆ. ಅಲ್ಲಿ ಬರುತ್ತಿರುವ ಶಬರಿಯನ್ನು ಕಂಡು ಹುಚ್ಚಿ ಇರಬೇಕೆಂದು ಭಾವಿಸಿ ಮರೆಯಲ್ಲಿ ನಿಲ್ಲುತ್ತಾರೆ. ಆಕೆ ರಾಮನ ಧ್ಯಾನದಲ್ಲಿ ನಿರೀಕ್ಷೆಯಲ್ಲಿರುವುದನ್ನು ಅವಳ ಮಾತುಗಳನ್ನು ಆಲಿಸಿ ತಿಳಿಯುತ್ತಾರೆ. ಅವಳು ಆಶ್ರಮದ ಪರ್ಣಶಾಲೆಯೊಳಗೆ ಹೋದ ನಂತರ ಇವರೂ ಕೂಡ ಅಲ್ಲಿಗೆ ಹೋಗುತ್ತಾರೆ. ಬಾಗಿಲಿನಲ್ಲಿ ನಿಂತು ರಾಮನು ಹೂವು ಕಟ್ಟುವುದರಲ್ಲಿ ನಿರತಳಾಗಿದ್ದ ಶಬರಿಗೆ ಹೀಗೆ ಹೇಳುತ್ತಾನೆ. ಸ್ವಾರಸ್ಯ: ಸೀತೆ ಇಲ್ಲದ ರಾಮ ಬಳಲಿದ ಮನಸ್ಸು, ವಿರಹದ ತಾಪ, ಆಶ್ರಯಕ್ಕಾಗಿ ಪ್ರಾರ್ಥಿಸುವ ಸಂದರ್ಭ ಸ್ವಾರಸ್ಯವಾಗಿದೆ. 4. ರೂಪಿನಂತೆ ಮಾತು ಕೂಡ ಎನಿತುದಾರವಾಯಿತು. ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ಪೂತಿ ನರಸಿಂಹಾಚಾರ್ ವಿರಚಿತ ಶಬರಿ ಗೀತನಾಟಕವನ್ನು ಶ್ರೀರಂಗ ಮತ್ತು ನಾಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕಗಳು ಎಂಬ ಕೃತಿಯಿಂದ ಆರಿಸಿದ ಶಬರಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ತನ್ನಲ್ಲಿಗೆ ಬಂದ ರಾಮಲಕ್ಷ್ಮಣರನ್ನು ಸತ್ಕರಿಸಿ ಅವರು ತೃಪ್ತರಾದುದನ್ನು ಕಂಡು ಕೃತಾರ್ಥಳಾದ ಶಬರಿ ತನ್ನ ಆನಂದವನ್ನು ವ್ಯಕ್ತಪಡಿಸುತ್ತಾ ಕುಣಿಯುತ್ತಾಳೆ. ನನ್ನ ಆಸೆಯನ್ನು ಕುರಿತು ಅಂತೂ ಬಂದಿರಿ. ಆಯಾಸ ಪಟ್ಟಿದ್ದೀರಿ. ಹಸಿವು ಬಾಯಾರಿಕೆ ನೀಗಿದೆ. ತೃಪ್ತಿಯಾಯಿತೆ. ತಾನೊಬ್ಬಳು ಏನು ಮಾಡಿಯಾಳು ಎಂದು ದಯೆ ತೋರುತ್ತಿರುವಿರಾ ಎಂದಾಕೆ ಪ್ರಶ್ನಿಸುತ್ತಾಳೆ. ಆಗ ಶ್ರೀರಾಮ, ಯಾವ ಲೋಪವೂ ಆಗಿಲ್ಲ. ಅಯೋಧ್ಯೆಯಲ್ಲೂ ಇದಕ್ಕಿಂತ ಹೆಚ್ಚೇನೂ ಸಿಗುವುದಿಲ್ಲ. ಇದು ಕಾಡು ಎನ್ನುವುದೇ ಮರೆಯುವಂತಾಯಿತು. ಇದೇ ನಮ್ಮ ಮನೆ ಎನಿಸಿತು. ಇಷ್ಟೊಂದು ಪ್ರೀತಿ ತೋರುತ್ತಿರುವ ನೀನೇ ನನ್ನ ಅಮ್ಮನೆಂದು ತಿಳಿದಿದ್ದೇವೆ ಎಂದು ಎನ್ನುತ್ತಾನೆ. ಸ್ವಾರಸ್ಯ: ರಾಮನು ನೋಡಲು ಸುಂದರಾಕಾರವುಳ್ಳವನು, ಹಾಗೆಯೇ ಉತ್ತಮವಾದ ಮಾತುಗಳನ್ನಾಡುತ್ತಿದ್ದಾನೆ ಎಂದು ಹೇಳುವ ಮೂಲಕ ಶಬರಿಯು ರಾಮನ ವ್ಯಕ್ತಿತ್ವವನ್ನು ಬಹು ಸ್ವಾರಸ್ಯಪೂರ್ಣವಾಗಿ ವಿವರಿಸಿದ್ದಾಳೆ. 5. ಬೆಳಕಿಗೊಲಿದವರ್ ಉರಿವ ಬತ್ತಿಯ ಕರುಕ ಕಾಣರು. ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ಪೂತಿ ನರಸಿಂಹಾಚಾರ್ ವಿರಚಿತ ಶಬರಿ ಗೀತನಾಟಕವನ್ನು ಶ್ರೀರಂಗ ಮತ್ತು ನಾಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕಗಳು ಎಂಬ ಕೃತಿಯಿಂದ ಆರಿಸಿದ ಶಬರಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಶ್ರೀರಾಮನನ್ನು ಕಾಣುವುದೇ ಜೀವನದ ಏಕೈಕ ಗುರಿ ಎಂದು ಭಾವಿಸಿದ್ದ ಶಬರಿ ರಾಮಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕಾಗಿ
ಮತಂಗ ಋಷಿಯ ಆಶ್ರಮದಲ್ಲಿರುತ್ತಾಳೆ. ತಪಸ್ವಿಯಾದ ಧನುವಿನ ಸಲಹೆಯಂತೆ ಮತಂಗಾಶ್ರಮವನ್ನು ಪ್ರವೇಶಿಸಿದ ರಾಮಲಕ್ಷ್ಮಣರು ಶಬರಿಯನ್ನು ಕಾಣುತ್ತಾರೆ. ತನ್ನ ಆರಾಧ್ಯ ದೈವ ಶ್ರೀರಾಮನನ್ನು ಕಂಡು ಆನಂದಿಸಿ ಧನ್ಯತೆಯ ಭಾವನೆಯಿಂದ ಮುಕ್ತಿಯನ್ನು ಬಯಸಿದ ಶಬರಿಗೆ ಶ್ರೀರಾಮನು ಮುಕ್ತಿಯನ್ನು ಕರುಣಿಸಿದ ಸಂದರ್ಭದಲ್ಲಿ ರಾಮನು ಲಕ್ಷ್ಮಣನಿಗೆ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ರಾಮಲಕ್ಷ್ಮಣರನ್ನು ಆದರ ಆತಿಥ್ಯದಿಂದ ಸತ್ಕರಿಸಿ ಗೌರವಿಸಿ ತನ್ನ ಬಾಳಿನ ಹಂಬಲ ತೀರಿದ ನಂತರ ಬಾಳು ಅರ್ಥಹೀನವೆಂದು ಭಾವಿಸಿ ಮುಕ್ತಿಯನ್ನು ಪಡೆಯುವ ಶಬರಿಯ ಪರಮ ಭಕ್ತಿ, ತಾಳ್ಮೆ, ಶ್ರೀರಾಮನ ಸರಳ ಹಿತಮಿತ ಮೃದುವಚನ, ಲಕ್ಷ್ಮಣನ ವಿನಯದ ಸಹಚರತೆಯು ಇಲ್ಲಿ ಅತ್ಯಂತ ಮನೋಜ್ಞವಾಗಿ ಮೂಡಿಬಂದಿದೆ. ಶಬರಿಯ ವ್ಯಕ್ತಿತ್ವಕ್ಕೆ ಪರೋಪಕಾರಾರ್ಥಂ ಇದಂ ಶರೀರಂ ಎಂಬ ಉಕ್ತಿಯ ಈ ಮಾತಿನಲ್ಲಿ ಅಭಿವ್ಯಕ್ತಗೊಂಡಿದೆ ಹೊಂದಿಸಿ ಬರೆಯಿರಿ. ಇದು ಒಂದನೇದು ಮತಂಗ. ಇದಕ್ಕೆ ಉತ್ತರ ಸೀತೆ, ಆಶ್ರಮ, ಮೇಲುಕೋಟೆ, ಪರ್ವತ, ರಾಮ, ಅರಣ್ಯ. ಇದು ಮತಂಗ ಅನ್ನೋದು ಆಶ್ರಮ. ಓಕೆ. ಪೂತಿನ. ಇದು ಪೂತಿನ ಏನು? ಸೀತೆ, ಆಶ್ರಮ, ಮೇಲುಕೋಟೆ, ಪರ್ವತ, ಮೇಲುಕೋಟೆ. ಇವರು ಮೇಲುಕೋಟೆಯವರು. ಮತ್ತೆ ದಶರಥ ಯಾರು? ಅರಣ್ಯ, ರಾಮ, ಆಶ್ರಮ, ಸೀತೆ. ರಾಮನ ತಂದೆ, ಹಾಗಾಗಿ ರಾಮ. ನೆಕ್ಸ್ಟ್ ಚಿತ್ರಕೂಟ. ಚಿತ್ರಕೂಟ ಇದು ಅರಣ್ಯ. ಚಿತ್ರಕೂಟ ಇದು ಪರ್ವತ. ಮತ್ತೆ ಐದನೇದು ಭೂಮಿ ಜಾತೆ. ಯಾರು? ಭೂಮಿ ಜಾತೆ ಸೀತೆ. ಮತಂಗ ಆಶ್ರಮ, ಪೂತಿನ ಮೇಲುಕೋಟೆಯವರಿವರು. ಮೂರನೇದು ದಶರಥ ರಾಮ, ರಾಮನ ತಂದೆ. ಚಿತ್ರಕೂಟ ಇದು ಪರ್ವತ. ಮತ್ತು ಭೂಮಿ ಜಾತೆ ಸೀತೆ. ಕೊಟ್ಟಿರುವ ಗಾದೆಗಳ ಅರ್ಥವನ್ನು ವಿವರಿಸಿ ಬರೆಯಿರಿ. ತಾಳಿದವನು ಬಾಳಿಯಾನು ಮತ್ತು ಮನಸ್ಸಿದ್ದರೆ ಮಾರ್ಗ. ತಾಳಿದವನು ಬಾಳಿಯಾನು. ಮನುಷ್ಯನ ಮನಸ್ಸು ಯಾವಾಗಲೂ ಅರಿಷಡ್ ವರ್ಗಗಳ ಪ್ರಭಾವದಿಂದ ನಲುಗುತ್ತಿರುತ್ತದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನೇ ಅರಿಷಡ್ ವರ್ಗಗಳು ಮನಸ್ಸಿನ 6 ಶತ್ರುಗಳು ಎಂದು ಕರೆಯುವರು. ಕೋಪದ ವಿರುದ್ಧ ಭಾವವೇ ತಾಳ್ಮೆ. ಕೋಪ ಬರುವಂತಹ ಸನ್ನಿವೇಶಗಳು ಜೀವನದಲ್ಲಿ ಪ್ರತಿನಿತ್ಯ ಹಲವಾರು ಬಾರಿ ಬರುತ್ತಿರುತ್ತವೆ. ಆದರೆ ಕೋಪಾವೇಶದಿಂದ ಆಡುವ ಮಾತು, ಮಾಡುವ ಕ್ರಿಯೆಗಳಿಂದ ಅನಾಹುತ, ಹಾನಿಯಾಗುವ ಸಂಭವ ಉಂಟು. ಆದ್ದರಿಂದ ತಾಳ್ಮೆಯಿಂದಿರುವುದು ಅಭ್ಯಾಸ ಮಾಡಿಕೊಳ್ಳಬೇಕು. ಈ ಗಾದೆಯು ತಾಳ್ಮೆಯನ್ನು ಬೆಳೆಸಿಕೊಂಡವನು ಬದುಕುತ್ತಾನೆಂದು ಹೇಳುವುದು ಯುಕ್ತವಾಗಿದೆ. ಹರಿದಾಸರಲ್ಲೊಬ್ಬರು ತಾಳುವಿಕೆಗಿಂತ ತಪವಿಲ್ಲ ಎಂದಿದ್ದಾರೆ. ತಾಳ್ಮೆಯೇ ತಪಸ್ಸು ಎಂದಿದ್ದಾರೆ. ಏಕೆಂದರೆ ತಾಳ್ಮೆಯಿಂದ ಬಾಳುವುದು ಬಹು ಕಷ್ಟ. ಕೋಪ ಪಾಪದ ತಾಪದ ನೆಲೆಗಟ್ಟು ಎಂದಿದ್ದಾರೆ. ಏಕೆಂದರೆ ಕೋಪದ ಭರದಲ್ಲಿ ಮಾಡಬಾರದ ಅಕೃತ್ಯವನ್ನೆಸಗುವಂತಾಗುತ್ತದೆ. ಕೋಪವೆಂಬುದು ಅನರ್ಥ ಸಾಧನ ಎಂದೇ ವಾಕ್ಯ ಉಂಟು. ಕೋಪದಲ್ಲಿ ಮೂಗು ಕೊಯ್ದುಕೊಂಡವರು ಎಂದರೆ ತನ್ನನ್ನು ತಾನೇ ಹಿಂಸಿಸಿಕೊಂಡವರುಂಟೆಂಬುದು ವಾಸ್ತವ ಸಂಗತಿಯಾಗಿದೆ. ಗೌತಮ ಮಹರ್ಷಿ ಅಹಲ್ಯೆ ತಪ್ಪು ಮಾಡಿದಾಳೋ ಇಲ್ಲವೋ ಎಂಬುದನ್ನು ತಿಳಿಯುವ ಮುನ್ನ ಕಲ್ಲಾಗು ಎಂದು ಶಾಪ ಕೊಟ್ಟು ತಮ್ಮ ಹೆಂಡತಿಯನ್ನು ತಾವೇ ಕಳೆದುಕೊಂಡರು. ಒಂಟಿಯಾಗಿ 100 ವರ್ಷ ಬಳಲುವಂತಾಯಿತು. ಆದ್ದರಿಂದ ತಾಳಿದವನು ಬಾಳೆಯಾನು ಎಂಬ ಗಾದೆ ಬದುಕಿಗೆ ದಾರಿದೀಪವಾಗಿದೆ. ಈಗ ಈ ಪ್ರಶ್ನೋತ್ತರಗಳು ಮುಗಿಯಿತು. ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ. ಧನ್ಯವಾದಗಳು. ಮನಸ್ಸಿದ್ದರೆ ಮಾರ್ಗ. ಯಾವುದೇ ಕೆಲಸ ಮಾಡುವಾಗ
ಅದರ ಸಾಧನೆಗೆ 2 ಅಂಶಗಳು ಮುಖ್ಯ. ಒಂದು ಕೆಲಸವನ್ನು ಮಾಡುವ ಸಾಮರ್ಥ್ಯ, ಇನ್ನೊಂದು ಮನಸ್ಸು. ಮನಸ್ಸಿಟ್ಟು ಆ ಕೆಲಸ ಮಾಡಿ ಮುಗಿಸುವ ಪ್ರಯತ್ನ. ಸಾಮರ್ಥ್ಯ ಪ್ರಯತ್ನಗಳು ಒಟ್ಟು ಸೇರಿದಾಗ ಕಾರ್ಯಸಾಧನೆ ಕಟ್ಟಿಟ್ಟ ಬುತ್ತಿ. ಸಾಮರ್ಥ್ಯ ಕ್ಷಮತೆಗಳಿದ್ದರೂ ಮನಸ್ಸು ಪ್ರಯತ್ನಗಳಿರದಿದ್ದರೆ ಕೆಲಸ ಹಾಗೆ ಸಾಧ್ಯವಾದೀತು. ಕೆಲಸ ಹೇಗೆ ಸಾಧ್ಯವಾದೀತು? ಶಿವ ಕೊಟ್ಟ ಜೋಳಿಗೆಯನ್ನು ಒಂದು ಗೂಟಕ್ಕೆ ತೂಗು ಹಾಕಿದರೆ ಅದು ತುಂಬುತ್ತದೆಯೇ? ಮನೆ ಮನೆ ಅಲೆಯಬೇಕು, ಪ್ರಯತ್ನ ಪಡಬೇಕು. ಒಂದು ಕೆಲಸ ಆಗದೇ ಇರುವುದಕ್ಕೆ ಸಾಮರ್ಥ್ಯ ಅಥವಾ ಪ್ರಯತ್ನದ ಕೊರತೆಯೇ ಕಾರಣ. ಆದರೆ ಹೆಚ್ಚಾಗಿ ನೋಡಿದರೆ ಪ್ರಯತ್ನದ ಅಭಾವವೇ ಕಂಡುಬರುತ್ತದೆ. ನಮ್ಮ ಅನೇಕ ವಿದ್ಯಾರ್ಥಿಗಳು ಬುದ್ಧಿವಂತರಾಗಿದ್ದರೂ ಮನಸ್ಸಿಟ್ಟು ಪ್ರಯತ್ನಿಸದೇ ಇರುವುದರಿಂದ ಪರೀಕ್ಷೆಯಲ್ಲಿ ಉತ್ತಮ ಪರಿಣಾಮ ಸಿಗುವುದಿಲ್ಲ. ಓದಬೇಕೆಂಬ ಹಠವಿದ್ದರೆ ಪುಸ್ತಕಗಳನ್ನು ಎಲ್ಲೆಲ್ಲಿಂದಲೋ ಒದಗಿಸಿಕೊಂಡು ಓದಿ ಪಾಸಾಗಬಹುದು. ಹಲವು ವೇಳೆ ಎಲ್ಲ ಪುಸ್ತಕಗಳನ್ನು ಹೊಂದಿದ್ದರೂ ಓದಲು ಮನಸ್ಸಿಲ್ಲದೆ ಫೇಲಾಗುವವರು ಇದ್ದಾರೆ. ಒಂದು ಸೂಕ್ತಿ ಇದೆ: ಹೊರಟರೆ ಇರುವೆಯು 100 ಯೋಜನ ಹೋಗುತ್ತದೆ, ಹೊರಡದಿದ್ದರೆ ಗರುಡನು 1 ಹೆಜ್ಜೆ ಮುಂದೆ ಹೋಗುವುದಿಲ್ಲ, ಇದ್ದಲ್ಲಿಯೇ ಇರುತ್ತಾನೆ. ಈ ಸೂಕ್ತಿಯ ಕೆಲಸ ಮಾಡುವುದರಲ್ಲಿ ಮನಸ್ಸಿನ ಪಾತ್ರವೇನು ಎಂಬುದನ್ನು ಹೇಳುತ್ತದೆ. ಈ ಸೂಕ್ತಿಯು ಕೆಲಸ ಮಾಡುವುದರಲ್ಲಿ ಮನಸ್ಸಿನ ಪಾತ್ರವೇನೆಂಬುದನ್ನು ಹೇಳುತ್ತದೆ. ಮನಸ್ಸಿದ್ದರೆ ಮಹಾದೇವ ಎನ್ನುವ ಗಾದೆಯು ಇಂಗ್ಲಿಶಿನ ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ ಎಂಬ ಗಾದೆಯು ಇದೇ ಅರ್ಥದಲ್ಲಿ ಬಳಸಲ್ಪಟ್ಟಿದೆ. ಯಾವುದೇ ಕೆಲಸಕ್ಕೂ ನಾವು ಮನಸ್ಸು ಮಾಡಬೇಕು, ಅದೇ ಮುಖ್ಯ. ಮನಸ್ಸು ಮಾಡಿದರೆ ಬೆಟ್ಟವನ್ನು ಕುಟ್ಟಿ ಹಿಟ್ಟು ಮಾಡಬಹುದು.